टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಈ ದೇಶ ಸಂಕಷ್ಟದಲ್ಲಿರಬೇಕಾದಂಥ ಸಂದರ್ಭಗಳಲ್ಲೆಲ್ಲ ನಾವು ತಮ್ಮ ಪಾದಾರವಿಂದಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಹಲವು ದಿವಸಗಳಿಂದ ನಮ್ಮ ದೇಶ ಸಂಕಷ್ಟದಲ್ಲಿದೆ ಅಥವಾ ಯಾವುದೇ ರೀತಿ ತೊಂದರೆ ಇದೆ ಅಂತ ಅನಿಸಿದಾಗೆಲ್ಲ ನೀನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನೀನು ದುರ್ಗೆಯಾಗಿ ಈ ದೇಶವನ್ನು ಕಾಪಾಡ್ತೀಯ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸಮೇತ ವೈಶಾಖ ಶುದ್ಧ ದಶಮಿ ನಿಮಿಷಾಂಬ ಜಯಂತಿ ಅಮ್ಮನವರ ವರ್ಧಂತಿ ಸಂದರ್ಭದಲ್ಲಿ ಈ ದೇಶವಾಸಿಗಳ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ದೇಶಕ್ಕೆ ಬಂದಿರತಕ್ಕಂಥ ಆಂತರಂಗ ಹಾಗೂ ಬಹಿರಂಗವಾದಂಥ ಏನು ಈ ದೇಶವನ್ನು ಈ ಜನವನ್ನು ದ್ವೇಷಿಸತಕ್ಕಂಥ ಶಕ್ತಿಯಲ್ಲಿ ವಿಜೃಂಭಿಸ್ತಾ ಇದೆ. ಈ ಸಂದರ್ಭದಲ್ಲಿ ನೀನು ನಮ್ಮನ್ನು, ನಮ್ಮ ಜನರನ್ನು, ಸಾಮಾನ್ಯ ಜನರನ್ನು ಸೇರಿದಂತೆ ನಮ್ಮ ಸೈನಿಕರಿಗೆ ಅತ್ಯಂತ ಹೆಚ್ಚಿನ ಬಲವನ್ನು ಕೊಡೋದ್ರ ಮುಖಾಂತರ ಈ ದೇಶವನ್ನು ಸಂರಕ್ಷಣೆ ಮಾಡಿ ಜನಸಾಮಾನ್ಯರ ಸಮೇತ ಒಳ್ಳೆಯದಾಗುವಂಥ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ಅವಕಾಶವನ್ನು, ಒಂದು ಬುದ್ಧಿಯನ್ನು, ಒಂದು ಶಕ್ತಿಯನ್ನು ಕೊಟ್ಟು ಈ ದೇಶವನ್ನು ರಕ್ಷಣೆ ಮಾಡಬೇಕು, ಈ ದೇಶವನ್ನು ಕಾಪಾಡಬೇಕು. ಹಾಗಾಗಿ ಈ ವಿಶೇಷ ಸಂದರ್ಭದಲ್ಲಿ ಪುನಃ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮಹಾಗಣಪತಿ ಮೌಕ್ತಿಗೇಶ್ವರ ಲಕ್ಷ್ಮೀನಾರಾಯಣ ಸ್ವಾಮಿ ಸಹಿತ ನಿಮಿಷಾಂಬ ದೇವಿ ಎಲ್ಲರಿಗೂ ಆಯುಧ ಆರೋಗ್ಯ ವಿಶ್ವವನ್ನು ಕೊಟ್ಟು ಕಾಪಾಡಲಿ. ಹಾಗೆ ಈ ನಡೆತಕ್ಕಂಥ ಒಂದು ಯುದ್ಧ ಸನ್ನಿವೇಶ ಇದೆ, ಇದರಲ್ಲಿ ಸಮೇತ ಸೈನಿಕರಿಗೆ ನಿರ್ವಿಘ್ನಪೂರ್ವಕ ಜಯ ಸಿಕ್ಕಬೇಕು. ಅವರು ಈ ಸಂದರ್ಭದಲ್ಲಿ ಈ ದೇಶವನ್ನು, ಇದರ ವಿಸ್ತೀರ್ಣವನ್ನು, ಈ ಜನಸಾಮಾನ್ಯರನ್ನು ಕಾಪಾಡಬೇಕು ಅಂತ ತನ್ನಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮೋ ನಮಃ ಶರಣಾಗತನಾಥ ಪರಿತ್ರಾಣಾಯ ಸರ್ವಸ್ಯಾರ್ಥಿಕರ್ತೆ ನಾರಾಯಣ ನಮೋಸ್ತುತೇ. ಭಾರತದ ಸರ್ವೋಪರಿ ರಕ್ಷಣೆಗಾಗಿ ಭಾರತದ ಹೆಮ್ಮೆಯ ಸೈನಿಕರು ಇವತ್ತೇನು ಉಗ್ರವಾದ ವಿರುದ್ಧವಾಗಿ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಬೇಕು. ಮುಂದೆ ಸಮೇತ ಇದು ಅತ್ಯುನ್ನತವಾಗಿ ಈ ದೇಶದ ಸಂರಕ್ಷಣೆ ನಡೆಯಬೇಕು ಅಂತ ಕರ್ನಾಟಕ ಸರ್ಕಾರದ ಯಾವ ರೀತಿ ಆದೇಶ ಮಾಡಿದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ವಿಜಯ ಸಿಗಬೇಕು, ನಮ್ಮ ದೇಶ ಶಾಂತಿ ಸುರಕ್ಷೆಯಿಂದ ಇರಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಮಾಡಿ ಅಂತ ಸರ್ಕಾರದ ಆದೇಶ ಪ್ರಕಾರವಾಗಿ ನಾವು ಇವತ್ತಿನ ದಿವಸ ಕೂಡ ಆ ಪೂಜಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯನ್ನು ದೇವಿಗೆ ಸಲ್ಲಿಸಿದ್ದೇವೆ. ಏನು ಮಾಡಿದ್ರಿ ಗುರು ಇವತ್ತು? ನಾವು ಪ್ರತಿ ದಿವಸ ಬೆಳಿಗ್ಗೆ ಇದ್ದಂಥ ಸಂದರ್ಭದಲ್ಲಿ ಸಂಕಲ್ಪ ಅಂತ ಮಾಡ್ತೀವಿ. ಸಂಕಲ್ಪ ಅಂದರೆ ಏನು ಕೆಲಸ ಆಗಬೇಕು, ಏನು ಉದ್ದೇಶದಿಂದ ಈ ಪೂಜೆಯನ್ನು ಮಾಡ್ತಾಯಿದೆ ಅನ್ನುವಂಥ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಸೈನಿಕರಿಗೆ ಬಲ ಬರಲಿ, ಸೈನಿಕರು ಈ ದೇಶವನ್ನು ಸಂರಕ್ಷಣೆ ಮಾಡಲಿ ಅಂತಕ್ಕಂಥ ಸರ್ಕಾರದ ಏನು ಆದೇಶ ಇದೆ ಆ ಪ್ರಕಾರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ, ಪೂಜೆ ಮಾಡಿದ್ವಿ.